ಸ್ನೇಹ ಎನ್ನುವುದು ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ವಿಷಯ. ಶಾಲೆಯಲ್ಲಿ ನೀವು ಕಲಿಯುವ ವಿಷಯವಲ್ಲ. ಆದರೆ ನೀವು ಸ್ನೇಹದ ಅರ್ಥವನ್ನು ಕಲಿಯದಿದ್ದರೆ ಎಂದಿಗೂ ಕೂಡ ನೀವು ನಿಜವಾಗಿಯೂ ಏನನ್ನೂ ಕೂಡ ಕಲಿತಿಲ್ಲ ಎಂದು ಅರ್ಥವಾಗುತ್ತದೆ. ಆದರೆ ಪ್ರತಿ ಉತ್ತರದಲ್ಲೂ ಪ್ರಶ್ನೆಗಳನ್ನೇ ಹುಡುಕುವ ಈ ಜಗದಲ್ಲಿ ಹುಟ್ಟುವ ಪ್ರತಿ ಪ್ರಶ್ನೆಗೂ ಅಂತಿಮ ಉತ್ತರವೇ ಈ ಪ್ರೀತಿ. ಆ ಹುಟ್ಟುವ ಅಂತಿಮ ಉತ್ತರವಾದ ಪ್ರೀತಿಯ ಮೊದಲ ಅಡಿಪಾಯವೇ ಸ್ನೇಹವಾಗಿರುತ್ತದೆ. ನೆನಪಿರಲಿ, ಈ ಜಗತ್ತಿನಲ್ಲಿ ಸ್ನೇಹ ಸಂಬಂಧದಷ್ಟು ಶ್ರೇಷ್ಠ ಸಂಬಂಧವಿಲ್ಲ. ನಿಸ್ವಾರ್ಥ ಭಾವದ ಸಂಬಂಧವೊಂದು ಜಗತ್ತಿನಲ್ಲಿ ಇನ್ನೂ ಜೀವಂತವಾಗಿದೆ ಎಂದರೆ ಅದು ಸ್ನೇಹಿತರ ಅನುಬಂಧ ಮಾತ್ರ. ಸ್ನೇಹದ ಶಕ್ತಿಯೇ ಅಂತಹದ್ದು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಜೀವಗಳನ್ನು ಸ್ನೇಹದ ಸಂಕೋಲೆಯಲ್ಲಿ ಬಂಧಿಸಿ ಕೊನೆಯವರೆಗೂ ಆ ಸಂಕೋಲೆ ಭದ್ರವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ಎರಡು ಜೀವಗಳ ನಡುವೆ ವಿವರಿಸಲಾಗದ ಪ್ರೀತಿ, ಕಾಳಜಿ, ಮಮಕಾರ, ಒಲುಮೆ ಹುಟ್ಟುವಂತೆ ಮಾಡುವುದೇ ಆ ಸ್ನೇಹ ಸಂಬಂಧ. ಸ್ನೇಹಿತರಾಗಲು ಜಾತಿ, ಧರ್ಮ, ಗಂಡು ಹೆಣ್ಣು, ವಯಸ್ಸು ಇದ್ಯಾವುದು ಮುಖ್ಯವಾಗುವುದಿಲ್ಲ. ಸಮಾನ ಮನಸ್ಸೊಂದು ಇದ್ದರೆ ಅಲ್ಲಿ ಪರಿಶುದ್ಧ ಸ್ನೇಹ ಎಂಬ ಅನುಬಂಧ ಅರಳುತ್ತದೆ. ನಾನು ನನ್ನದು ಎಂಬ ಸ್ವಾರ್ಥವಿಲ್ಲದ ಯಾರಿಲ್ಲದಿದ್ದರೇನಂತೆ ನಾನಿದ್ದೇನೆ ನಿನ್ನೊಂದಿಗೆ ಎನ್ನುವ ಧೈರ್ಯ ತುಂಬುತ್ತಾ ಆತ್ಮವಿಶ್ವಾಸದ ಭಾವನೆ ಮೂಡಿಸಲು ಭರವಸೆಯ ಮಾತುಗಳನ್ನಾಡಲು ಸ್ನೇಹಿತರಿಂದ ಮಾತ್ರ ಸಾಧ್ಯವಾಗುತ್ತದೆ.